ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಗುರುವಾರ ನಮ್ಮ ಮನೇಲಿ ರಾಯರ ಸೇವೆ ಹೇಗಾಯಿತು, ರಾಯರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಗುರುವಾರ ಎಚ್ಚರ ಆಗೋದಕ್ಕಿಂತ ತಡವಾಗಿ 1.5 ಗಂಟೆ ಟೈಮ್ ಲೇಟಾಗಿ ಹೇಳ್ತೀನಿ. ಎದ್ದ ತಕ್ಷಣ ಗಾಬರಿ ಆಗುತ್ತೆ ನನಗೆ. ಹಿಂದಿನ ದಿನವೇ ನನಗೆ ಬೇಕಾಗಿರೋಂಥ ಹೂವು, ಹಣ್ಣು, ಹಂಪಲ ಎಲ್ಲ ತಂದಿಟ್ಕೊಂಡಿರ್ತೀನಿ. ಗಾಬರಿ ಆದಾಗ ಏನು ರಾಯರೇ, ನನ್ನನ್ನು ಇಷ್ಟು ತಡವಾಗಿ ಎಬ್ಬಿಸ್ಬಿಟ್ರಲ್ಲ ನೀವು, ನಾನು ಪ್ರತಿನಿತ್ಯ ಅಂದರೆ ಪ್ರತಿ ಗುರುವಾರ ಮಾಡೋ ಹಾಗೆ ಪೂಜೆ ಆಗುತ್ತಾ, ಅಭಿಷೇಕ ಆಗುತ್ತಾ 5 ಗಂಟೆ ಒಳಗಡೆ ಅಂದ್ಕೊಂಡು ಗಾಬರಿಲಿದ್ದಾಗ ಆ ಕ್ಷಣವೇ ನನಗೊಂದು ಸಮಾಧಾನ ಕೂಡ ಬರುತ್ತೆ. ಏನಿಲ್ಲ, ನಾನು ಮಾಡೋಣ, ರಾಯರು ಅದೇ ಟೈಮ್ಗೆ ಅಭಿಷೇಕ ಪೂಜೆ ಮಾಡಿಸ್ತಾರೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಪೂಜೆಗೆ ಬೇಕಾಗಿರೋಂಥ ಪ್ರಸಾದಗಳನ್ನ ರೆಡಿ ಮಾಡ್ಕೊತೀನಿ, ಹೂವಿನ ಅಲಂಕಾರನ ಎಲ್ಲ ಮಾಡಿಕೊಂಡು ಅಭಿಷೇಕ ಮಾಡೋಣ ಅಂತ ಕೂತ್ಕೋತೀನಿ. ಕರೆಕ್ಟ್ ಟೈಮ್ಗೆ ನಾನು ಅಭಿಷೇಕ ಮಾಡ್ತೀನಿ. ಎಷ್ಟು ತಡವಾಗಿದ್ದರೂ ರಾಯರು ಹೇಗೆ ಮಾಡಿಸಿದ್ರು ಕ್ವಿಕ್ಕಾಗಿ ಅಂದರೆ ಗಾಬರಿ ಆದೆ ಆ ಕ್ಷಣ. ಆಮೇಲೆ ಸಮಾಧಾನ ಮಾಡ್ಕೊಂಡು ತಯಾರಿ ಮಾಡಿಕೊಂಡೆ. ರಾಯರಿಗೆ ಅಭಿಷೇಕ ಆಯಿತು. ಅಭಿಷೇಕ ಆದಮೇಲೆ ರಾಯರ ರಾಘವೇಂದ್ರ ಸ್ತೋತ್ರ ಹೇಳಿದೆ, ಅದನ್ನು ಈ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೀನಿ. ಮತ್ತು ರಾಯರು ನಿಜ ಹೇಳಬೇಕಂದ್ರೆ ಎಷ್ಟು ಹೂಪ್ರಸಾದ ಕೊಟ್ಟಿದ್ದಾರೆ ಅಂದರೆ, ಒಂದು ಅರ್ಧ ತಟ್ಟೆ ಇದೆ, ಒಂದು 7-8 ಮಡ್ಕೊಂಡಿದ್ದೀನಿ ತಲೆಗೆ. ಹೋದಾಗೆಲ್ಲ ಕೊಟ್ಟರು. ಅದನ್ನು ಬಿಟ್ಟು ಒಂದು ಹಾಫ್ ತಟ್ಟೆ ಫುಲ್ ರಾಯರ ಪ್ರಸಾದ ಕೊಟ್ಟಿದ್ದಾರೆ. ಆ ಫೋಟೋಸ್ ಹಾಕಿದ್ದೀನಿ. ನಾನು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕೂ ಮುಂಚೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಮಲಗ್ತೀನಿ. ಹಾಗೆ ಗುರುವಾರ ರಾಯರ ಹತ್ರ ಬೆಳಗ್ಗೆಯಿಂದ ನನಗೆ ಕೊಟ್ಟಿರೋ ಹೂಗಳೆಲ್ಲ ಕಲೆಕ್ಟ್ ಮಾಡಿ ತಟ್ಟೆಗೆ ಹಾಕಿಟ್ಟೆ. ಇಷ್ಟು ಹೂ ಪ್ರಸಾದ 1 6 ಅಂತೂ ತಲೆಯಲ್ಲಿ ಮಡ್ದಿದ್ದೆ. ಅಷ್ಟು ಬಿಟ್ಟು ಇಷ್ಟೆಲ್ಲ ಹೂ ಪ್ರಸಾದ ಸಿಕ್ಕಿರೋದು ನಾನು ರಾತ್ರಿ ಹೋಗೋದಕ್ಕೂ ಮುಂಚೆ ರಾಯರ ಮುಂದೆ ಇಟ್ಟು ಫೋಟೋಸ್ ತೆಗೆದೆ. ಬೃಂದಾವನ ಕ್ಷೀರ ಸಾಗರ ನಂದನವನವು ಮಂತ್ರಾಲಯ ಮೋಕ್ಷ ಮಂದಿರ. ಬೃಂದಾವನ ಕ್ಷೀರ ಸಾಗರ ನಂದನವನವು ಮಂತ್ರಾಲಯ ಮೋಕ್ಷ ಮಂದಿರ. ಅಭಿಷೇಕ ಮಾಡಾದ್ಮೇಲೆ ರಾಘವೇಂದ್ರ ಸ್ತೋತ್ರನ ಹೇಳ್ಕೊಂಡೆ. ಅಥ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಬಾಧ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ವತು ಮಾಂ ಸದಾಯಂ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವ ಸ್ವಭಾವ ದ್ವಿಜದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯ ಸ್ವರೂಪ ಭವ ದುಃಖ ತೂಲ ಸಂಕಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಲ್ಲವ ಸಿಂಧು ಸೇತು ನಿರಸ್ತ ದೋಷ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನೋದ್ವಾದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಸಾಂದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದುಸ್ತಾಪತ್ರಯ ಶಾಸನೋ ಭುವಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಾಮ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ಸ್ತಬ್ಧಶನಂ
दुरितकाननदावभूतं सर्वतन्त्रस्वतन्त्रोऽसौ श्रीमध्वमदमर्दनः विजयेन्द्रकराब्जोत्र सुधीन्द्रवरपुत्रकः श्रीराघवेन्द्रो यतिराट् गुरुर्मेस्याद्य भयापः ज्ञानभक्ति सुपुत्र यशस्वी पुण्यवर्धनः प्रतिवादि जयस्वान्त भेदचिन्नादरो गुरुः सर्वविद्या प्रवीणोऽन्यो राघवेन्द्रान्य विद्यते अपरोक्षीकृतशेषसमुपेक्षितभावजः अपेक्षितप्रदातान्यो राघवेन्द्रान्य विद्यते दया दाक्षिण्यवैराग्यवाक्पाटवमुखाङ्कितः शापानुग्रहशक्तोऽन्यो राघवेन्द्रान्य विद्यते अज्ञानविस्मृति भ्रान्तिसंशयापस्मृतिक्षया तन्त्राकम्पवचकौट्य मुखा ये चेन्द्रियोद्भवः दोषास्ते नाशमायान्ति राघवेन्द्रप्रसादतः श्रीराघवेन्द्राय नमः इत्यष्टाक्षरमन्त्रतः जपिता द्वामिता नित्यमिष्टात्तसूर्णसंशयः अन्तु न कायजादोषो नात्मात्मीय समुद्भवान् सर्वानपि पुपुस्ताचु दत्तात् गुरुरात्मवित् इति कालत्रये नित्यं प्रार्थनायैष्करोति शः इह मुद्राप्त सर्वेष्टो मोदतेनात्र संशयः गम्यमहिमा लोके राघवेन्द्रो महाश्रेयः श्रीमध्वमददुग्धाब्धिचन्द्रोऽवतु सदा नगः सर्वयात्राफलाव्याप्ति यथाशक्तिप्रदक्षिणं करोमि तव सिद्ध्यस्य वृन्दावनगतं जलं शिरसा धारया मध्य सर्वतीर्थफलाप्तये सर्वाभीष्टार्थसिद्ध्यर्थं नमस्कारं करोम्यहं तव संकीर्तनं वेद शास्त्रार्थज्ञानसिद्धये संसारे क्षयसागरे प्रकृतितो गादे सदा दुस्तरे सर्ववन्द्यजलग्रहणुपमय कामादिभङ्गाकुले नानाविभ्रमे दुर्भ्रमे मितभयस्तोमादिकेनोत्कटे दुःखोत्कृष्टमिषे समुद्धर गुरुमामग्नरूपं सदा राघवेन्द्रगुरुस्तोत्रं य पठे भक्तिपूर्वकं तस्य कुष्ठादिरोगाणां निवृत्तिस्वराय भवेत् तन्दोऽपि दिव्यदृष्टिसाडेडमूकोऽपि वाक्पृतिः पूर्णायुः पूर्णसम्पत्तिस्तोत्रस्यास्य जपात् भवेत् यप्पिमेञ्जलमेतेन स्तोत्रेणैवाभिमन्त्रितं तस्य कुक्षिगता दोष सर्वे नश्यन्ति तत्क्षणात् यत्बृन्दावनमासाद्य पङ्गुकञ्जोऽपि वा जनाः स्तोत्रेणानेन यर्कुर्यान् प्रदक्षिण नमस्कृति स जङ्गालो भवेदेव गुरुराजप्रसादतः सोमसूर्योपरागे च पुष्यर्कादिसमागमे यो नुत्तममिदं स्तोत्रमष्टोत्तरशतं जपेत् भूतप्रेतपिशाचादिपीडा न तस्य न जायते एतत्स्तोत्रं समुच्चार्य गुरुवृन्दावनान्तिके दीपसंयोजनज्ञानं पुत्रलाभो भवेत् ध्रुवं परवादिजयो दिव्यज्ञानभक्त्यादिवर्धनं सर्वाभीष्टार्थप्रवृत्ति सान्नात्र कार्याविचारणः राजचोरमहाव्याघ्रसर्पनक्रादिपीडनं न जायते स्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं द्वन्द्वं स्मरम्य पठेत् स्तोत्रं दिव्यमिदं सदा न हि भवेत् तस्या सुखं किञ्चन केन्द्रिष्टात् समृद्धिरेव कमलानाथप्रसादोदयात् कीर्तिर्दिग्विदितविभूतिरतुला साक्षी हयास्योत्रैः इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिषर्पणाभितः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे इति श्रीमदप्पणाचार्य विरचित राघवेन्द्रस्तोत्रम् ರಾಘವೇಂದ್ರ ಸ್ತೋತ್ರ ಹೇಳಾದ್ಮೇಲೆ ವಿಡಿಯೋಸ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಶಾರ್ಟ್ಸ್ಗಾಗಲಿ ವಾಟ್ಸಪ್ಗೆ ಹಾಕೊಳ್ಳೋದಕ್ಕಾಗಲಿ ಅಂತ ಬಂದೆ ಗುರುರಾಯ ಹಾಡಿಗೆ ವಿಡಿಯೋ ಶೂಟ್ ಮಾಡಿಕೊಂಡೆ. ಕುರುಡನಾದವಗೆ ಕಣ್ಣು ಬಂದಂತೆ ಬಡವನಾದವಗೆ ಸಿರಿಯು ಒಲಿದಂತೆ ಬಂದೆಯ ಗುರುರಾಯ ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ. ಹೇಳಬೇಕಂದ್ರೆ ರಾಯರು ಬೆಳಿಗ್ಗೆ ನಾನು ಅಲಂಕಾರ ಮಾಡೋ ಟೈಮಲ್ಲಿ ಮೊದಲನೇ ಹೂ ಪ್ರಸಾದ ನನಗಾಗಿದ್ದು ಅವರು ಬಲ್ದ ಕಡೆಗೆ ತುಳಸಿ ಹಾರಕ್ಕೆ ನಾನು ಡೆಕೋರೇಷನ್ಗೆ ಅಂತ ಸೇವಂತಿಗೆ ಹೂ ಮಾಡಿಸ್ತಿದ್ದೆ, ಅದು ಮೊದಲನೇ ಹೂ ಪ್ರಸಾದ. ಎರಡನೇ ಹೂ ಪ್ರಸಾದ ಬಂದುಬಿಟ್ಟು ನಮ್ಮ ಮನೇಲಿರೋ ಕೃಷ್ಣನಿಂದ
ಎಷ್ಟು ಚೆನ್ನಾಗಿ ಅದು ಹಾರ್ಕೊಂಡು ಬಂದಂಗೆ ಒಂದು ಸೆಕೆಂಡಲ್ಲಿ ಮೇಲಿಂದ ಕೆಳಗಡೆ ಇರೋ ಭಗವದ್ಗೀತೆಗೆ 2ನೇ ಹೂ ಪ್ರಸಾದ ಕೊಟ್ಟರು. ನಿಜ ಹೇಳ್ತಿದ್ದೀನಿ, ಆವಾಗ ನಾನಿನ್ನೂ ದೀಪ ಕೂಡ ಹಚ್ಚಿರಲಿಲ್ಲ. ಹೂವಿನ ಅಲಂಕಾರ ಮಾಡಿಕೊಂಡು ತಟ್ಟೆಗಳಿಗೆಲ್ಲ ಏನೇನು ಬೇಕು ಎಲ್ಲ ಜೋಡಿಸಿ ಇಟ್ಕೊತಿದ್ದೆ ಆ ಟೈಮಲ್ಲಿ ಆಗಿದ್ದು. ಅದಾದಮೇಲೆ 3ನೇ ಹೂ ಪ್ರಸಾದ ನಾನು ಹರಡ್ಕೊಂಡಿದ್ದೆ ಹೂಗಳೆಲ್ಲ, ಮತ್ತು ತುಣಿಬಾರ್ದಲ್ವ, ಎಲ್ಲ ಪೂಜೆಗೂ ಮುಂಚೆ ಹಾಕ್ಕೊಂಡಿದ್ದ ಪ್ಲೇಸೆಲ್ಲ ಕ್ಲೀನ್ ಮಾಡೋಣ ಅಂತ ರಾಯರು ನೋಡ್ತಾನೆ ಕ್ಲೀನ್ ಮಾಡಬೇಕಾದ್ರಾಗ ಏನದು ಪರಿಮಳ ಗ್ರಂಥದಿಂದ ಬಲ್ದ ಕಡೆಗೆ ಗುಲಾಬಿ ಹೂವನ್ನ 3ನೇ ಪ್ರಸಾದವಾಗಿ ಕೊಟ್ಟರು. 4ನೇ ಪ್ರಸಾದ ಬಂದುಬಿಟ್ಟು ರಾಯರಿಂದ ಸಿಕ್ತು, ಎಲ್ಲಿಂದ ಪೂಜೆ ಮಾಡೋ ಟೈಮಲ್ಲಿ ಸಿಕ್ತು. ಅದಾದಮೇಲೆ ನಾನು ಎಲ್ಲ ಆಗಿ ರಾಯರೇ ಪೂಜೆ, ರಾಘವೇಂದ್ರ ಸ್ತೋತ್ರ, ಅಭಿಷೇಕ ಎಲ್ಲ ಮುಗಿದು ಪ್ರದಕ್ಷಿಣೆ ಆರತಿ ಎಲ್ಲ ಆಯಿತು. ಆಗ ನಾನು ಅರ್ಶಿನ ಕುಂಕುಮನೂ ಅವ್ರ ಮುಂದೆ ಕುತ್ಕೊಂಡು ಇಟ್ಕೊತೀನಿ. ಅದಾದಮೇಲೆ ನಾನು ಹೇಳಿದೆ, ರಾಯಪ್ಪ ಪೂಜೆಗೂ ಮುಂಚೆ ಇಷ್ಟೊಂದು ಹೂ ಪ್ರಸಾದ ಕೊಟ್ರಿ, ಈಗ ಪೂಜೆ ಎಲ್ಲ ಆಯಿತು, ನನಗೆ ನೀವು ಆಶೀರ್ವಾದ ಮಾಡಿದ್ರೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿದಾಗ ನನಗೆ ಸೌಂಡ್ ಆಗುತ್ತೆ. ಹಿಂದೆ ತಿರುಗಿ ನೋಡ್ತೀನಿ, ನಾನು ಹೋದ ವಿಡಿಯೋದಲ್ಲೂ ಹೇಳಿದ್ದೀನಿ, ಹಾಲಲ್ಲಿ ನಾನು ಒಂದು ಚಿಕ್ಕ ರಾಯರನ್ನ ಇಟ್ಕೊಂಡಿದ್ದೀನಿ, ಅದ್ರ ಪಕ್ಕನೇ ನಮ್ಮ ಅತ್ತೆ ಫೋಟೋಸ್ ಇದೆ ಅಂತ. ಅತ್ತೆ ಫೋಟೋಸಿಂದ ಹೂ ಬೀಳುತ್ತೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾನು ಅನ್ಕೋತೀನಿ ಏನು ರಾಯರೇ ಇಲ್ಲಿಂದ ಕೇಳ್ಕೊಂಡ್ರೆ ಅಲ್ಲಿ ಕೊಡ್ತಿದ್ರಲ್ಲ, ನಿಮಗೂ ಅತ್ತೆಗೂ ಏನು ಸಂಬಂಧ ಅಂದ್ಕೊಂಡು ಹೋಗಿ ಆ ಹೂ ಪ್ರಸಾದ ಎತ್ಕೊಂಡು ಬರ್ತೀನಿ. ಆದರೂ ನಂದೊಂದು ಬುದ್ಧಿ, ಏನೇ ಆಗಲಿ ನಂಗೆ ರಾಯರಿಂದನೇ ಬರಬೇಕು. ಸರಿ, ನಾನು ಪೂಜೆ ಕೂತ್ಕೊಳ್ಳುವಾಗ ಸಾಂಪ್ರದಾಯಿಕ ಉಡುಗೆಗಳನ್ನೇ ಹಾಕ್ಕೊಂಡ್ರೆ ರಾಯರಿಗೆ ತುಂಬ ಇಷ್ಟ, ಅದರಲ್ಲೂ ಅಭಿಷೇಕ ಮಾಡಬೇಕಲ್ಲ. ಸೊ ನಾನು ಸ್ಯಾರಿ ಹಾಕ್ಕೊಂಡೇ ಕೂತಿರ್ತೀನಿ. ಎಲ್ಲ ಬೇರೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಅಭಿಷೇಕದ ಪ್ರಸಾದ ತೊಗೊಳ್ಳೋಣ ಅಂತ ತೊಗೋತಿರೋ ಟೈಮಲ್ಲಿ ರಾಯರು ಮತ್ತೆ ನನಗೆ ಸೇವಂತಿಗೆ ಹೂನ ಯೆಲ್ಲೋ ಕಲರ್ನ ಬಲ್ದ ಕಡೆಯಿಂದ ಕೊಟ್ಟರು. ಎಷ್ಟು ಹೂ ಕೊಟ್ಟರು ಅಂದರೆ, ಆ ತಟ್ಟೆಲಿ ಇಟ್ಟಿದ್ದೀನಲ್ಲ ಅದೆಷ್ಟೆಲ್ಲ ರಾಯರೇ ಕೊಟ್ಟಿರೋದು. ಆಮೇಲೆ ಅರ್ಶಿನದ್ದು ಡಬ್ಬಿ ಒಳಗಡೆ, ಅಂದರೆ ಕುಂಕುಮ ಅರ್ಶಿನದ ಭರಣಿ ಇದೆಯಲ್ಲ, ಆ ಕಪ್ಪೊಳಗಡೆ ಹೂ ಹಾಕ್ಕೊಟ್ರು ರಾಯರು. ಅದನ್ನು ನಾನು ನೋಡಲಿಲ್ಲ, ಬಟ್ ಹೂ ಪ್ರಸಾದ ಬಿದ್ದಿತ್ತು. ಆ ಫೋಟೋಸ್ ಇಲ್ಲಿ ಹಾಕ್ತೀನಿ ಇವಾಗ. ಹೇಳಬೇಕಂದ್ರೆ ನಾನು ಮಧ್ಯಾಹ್ನ ಹೋದಾಗಲೂ ರಾಯರು, ನಾನು ಇವತ್ತು ಮಧ್ಯಾಹ್ನದ್ದು ಹೋದಾಗ ದೇವ್ರ ಮನೆ ಒಳಗಡೆ ಏನಾಗಿತ್ತು ಅನ್ನೋ ಕ್ಲಿಪ್ಪಿಂಗ್ಸ್ನ ಈಗ ಹಾಕ್ತೀನಿ ನೋಡಿ, ಅದಾದಮೇಲೆ ಹೇಳ್ತೀನಿ ಏನಾಯಿತು ಅಂತ. ಬೆಳಿಗ್ಗೆ ರಾಯರಿಗೆ ಪೂಜೆ ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಇವಾಗ ಮಧ್ಯಾಹ್ನ ಬಂದಿದ್ದೀನಿ. ದೇವ್ರ ಮನೇಲಿ ಏನೇನು ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ. ರಾಯರಿಗೆ ಅಭಿಷೇಕ ಮಾಡಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿದೆ. ಆ ನೈವೇದ್ಯ ಮಾಡಿದ ಹೂವನ್ನ ಹಾಲು ಹತ್ರ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಹೂವು ಇಟ್ಟಿದೆ ಪಿಂಕ್ ಕಲರ್ ಹತ್ರ, ಅಲ್ಲಿ ಆ ಹೂವನ್ನ ಲೆಫ್ಟ್ ಸೈಡು ಕೊಟ್ಟಿದ್ದಾರೆ. ಅದಾದಮೇಲೆ ಬೆಳಗ್ಗೆನೇ ಅರ್ಶಿನದೊಳಗಡೆ ಒಂದು ಹೂ ಕೊಟ್ಟಿದ್ರು, ಮತ್ತು ಅರ್ಶಿನದ ಭರಣಿ ಒಳಗಡೆ ಇನ್ನೊಂದು ಹೂವನ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಚೇಂಜಸ್ ಇದೆ, ಇಷ್ಟು ಚೇಂಜಸ್ ಇದೆ. ಬೆಳಗ್ಗೆನೇ ತುಂಬ ಹೂ ಪ್ರಸಾದ ಕೊಟ್ಟಿದ್ದಾರೆ. ಅದು ಯಾವಾಗ ಕೊಟ್ಟರು, ಹೇಗೆ ಕೊಟ್ಟರು ಅನ್ನೋದನ್ನು ನಾನು ವಿಡಿಯೋಸ್ ಮೂಲಕ ಹೇಳ್ತೀನಿ. ಇದಾದಮೇಲೆ ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ನಾನು ರಾಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಹೂ ಪ್ರಸಾದ ಏನೂ ಕೊಡ್ತಿಲ್ವಲ್ಲ ರಾಯರೇ ಅಂತ. ಆದರೂ ಅಲ್ಲಿ ಕನಕಾಂಬರ ಹೂ ಮಡಿಸಿದ್ದೀನಲ್ಲ, ಅದು ನಿಧಾನಕ್ಕೆ ಹಿಂದಕ್ಕೆ ಮೂವ್ ಆಗ್ತಿತ್ತು. ಶೂಟ್ ಆಗುತ್ತೇನೋ ವಿಡಿಯೋಗೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಾದಮೇಲೆ ರಾಯರನ್ನ ಕೇಳಿದೆ, ಏನು ರಾಯಪ್ಪ ನೀನು ಇವಾಗ ಇಲ್ಲಿದ್ದೀರಾ ಅಲ್ವಾ ಅಂತ ಅಂದಾಗ, ಪರಿಮಳ ಗ್ರಂಥದಲ್ಲಿ ತುಳಸಿ ಮೇಲೆ ಒಂದು ಮೋಸ್ಟ್ಲಿ ಅದು ಗುಲಾಬಿ ಹೂ ಇಟ್ಟಿದ್ದೆ. ಆ ಇಟ್ಟರೆ ಗುಲಾಬಿ ಹೂ ಮೇಲಿತ್ತು, ಕೆಳಗಡೆ ತುಳಸಿ ಇತ್ತಲ್ಲ, ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನಾನು ಇಲ್ಲಿದ್ದೀರಾ ಅಲ್ವಾ ನೀವು ಅಂದ ತಕ್ಷಣ ಹಿಂಗೆ ಶೇಕ್ ಆಯಿತು. ಎಷ್ಟು ಸಂತೋಷ ಆಯಿತು ಅಂದರೆ, ರಾಯರು ಹೂ ಪ್ರಸಾದನೇ ಯಪ್ಪ ನನಗಾಗೋ ಅನುಭವ ನಿಜವಾಗ್ಲೂ ನಾನು ಎಷ್ಟು ಪುಣ್ಯವಂತೆ ಅನಿಸುತ್ತೆ. ನೆಕ್ಸ್ಟ್ ಡೇ ಹೂ ತೆಗಿವಾಗ ಶೇಕ್ ಆಯ್ತಲ್ಲ, ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದನ್ನು ನಾನು ಎತ್ತಿಟ್ಕೊಂಡೆ ತುಳಸಿನ. ತುಂಬ ಸಂತೋಷ ಆಯಿತು. ಅದಾದಮೇಲೆ ಸಂಜೆ ನಾನು ದೇವ್ರ ಮನೆಗೆ ಹೋದಾಗ ರಾಯರಿಗೆ ಬೆಳಗ್ಗಿನ ಜಾವ ನಾನು 4 ಗಂಟೆಲಿ ಹೂವಿನ ಅಲಂಕಾರ ಮಾಡೋದಕ್ಕೆ ಹೂ ಮಡಿಸಿದ್ನಲ್ಲ, ಆ ಹೂವು ರಾಯರ ಹತ್ರ ಹೋಗ್ಬಿಟ್ಟು ತುಪ್ಪದ ದೀಪ ಎಲ್ಲ ಹಾಕಿ ರಾಯರೇ ಅಂತ ಅಂದೆ. ಬಲ್ದ ಕಡೆಯಿಂದ ಹೂ ಕೊಟ್ಟರು. ಆ ಹೂ ಜೊತೆಗೆ ಪರಿಮಳ ಗ್ರಂಥದಲ್ಲಿರೋ ಒಂದು ಸೇವಂತಿಗೆನೂ ಬಿಳಿಸ್ಕೊಂಡು ಕೊಟ್ಟರು. ಎಷ್ಟು ಹೂ ಪ್ರಸಾದ ಕೊಡ್ತಾರೆ ಅಂದರೆ, ನಾನು ಕೇಳ್ತೀನಿ ರಾಯರೇ ನನಗೆ ಯಾಕೆ ವಿಡಿಯೋ ಶೂಟ್ ಕೊಡಲಿಲ್ಲ ಅಂತ. ಬಟ್ ವಿಡಿಯೋ ಶೂಟ್ಗೆ ಸಿಗಲೇ ಇಲ್ಲ ನನಗೆ ಈ ಗುರುವಾರ. ಆಮೇಲೆ ರಾತ್ರಿ ಮಲ್ಕೊಳಕ್ಕೆ ಹೋಗುವ ಅದಕ್ಕೂ ಮುಂಚೆ ರಾಯರ ಮುಂದೆ ಕೂತ್ಕೊಂಡು ಎಲ್ಲ ಬೆಳಿಗ್ಗೆಯಿಂದ ಏನೆಲ್ಲ ನಡೀತು ಅದೆಲ್ಲ ಮಾತಾಡ್ತಿರ್ಬೇಕಾದ್ರೂ ಇನ್ನೊಂದು ಹೂ ಪ್ರಸಾದನ ನಾನು ನನ್ನ ಹಸ್ಬೆಂಡ್ ಇಬ್ಬರು ನೋಡೋ ಥರ ಕೊಟ್ಟರು. ಬಟ್ ವಿಡಿಯೋ ಶೂಟ್ ಆಗಲಿಲ್ಲ. ನಾನು ಹೇಳಿದೆ, ರಾಯರೇ ನನಗೆ ಈ
ವಾರ ಒಂದು ಹೂ ಪ್ರಸಾದನ ನೀವು ಕೊಡದೆ ಹೋದ್ರಲ್ಲ ಅಂತ ಅಂದೆ. ಬಟ್ ರಾತ್ರಿ ನಾನು ನನ್ನ ಹಸ್ಬೆಂಡ್ ಕೂತಿದ್ದಾಗ ಕೊಟ್ಟಿದ್ದು ಹೇಗಿತ್ತು ಅಂದರೆ, ನಮ್ಮ ಮನೆಯವರು ನೋಡಿದ್ರು ಅದನ್ನು, ಹಿಂಗೆ ಅಲ್ಗಾಡಿ ಕೊಟ್ಟರು. ಎಷ್ಟು ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂದರೆ, ನಾನು ಎಷ್ಟು ಪುಣ್ಯವಂತೆ. ಒಬ್ರಿಗೆ ಒಂದು ದಿನಕ್ಕೆ ಒಂದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಹೋದಾಗೆಲ್ಲ ರಾಯರು ನನಗೆ ಹಾಗೆ ಅಂತೂ ಕಳಿಸಲ್ಲ. ಕೊನೆಗೆ ನೀವು ಇದ್ದೀರಾ ಅಂದಾಗ ತುಳಸಿ ಕೂಡ ಅಲ್ಗಾಡಿಸಿದ್ರು. ಅಬ್ಬಾ, ಆ ಕ್ಷಣ ಮೈ ರೋಮಾಂಚನ ಅನ್ನಿಸ್ಬಿಡ್ತು. ತುಂಬ ಸಂತೋಷ ಆಯಿತು. ಅದಾದಮೇಲೆ ನಾನು ಯಾಕೆ ಇವತ್ತು ತಡವಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ, ಗುರುವಾರ ಪೂಜೆಲಿ ನಡೆದಿದ್ದೆಲ್ಲ ಶುಕ್ರವಾರ ಹೇಳ್ತಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ, ನನಗೆ ಎಡಿಟಿಂಗ್ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಇವತ್ತು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಗುರುವಾರ ಕೇಳಿದೆ ನನ್ನ ವಿಡಿಯೋ ಶೂಟ್ಗೆ ನೀವು ಹೂವೇ ಕೊಡಲಿಲ್ಲ ಅಂತ. ಆದರೆ ಇವತ್ತು ಅಂದರೆ ಫ್ರೈಡೇ ಆಫ್ಟರ್ನೂನು ವಿಷ್ಣುವಿಂದ ಹೂ ಸಿಕ್ತು ವಿಡಿಯೋ ಶೂಟ್ಗೆ. ಮೋಸ್ಟ್ಲಿ ನಾನು ನಿನ್ನೆ ಹೇಳಿದ್ನಲ್ಲ, ಅದಕ್ಕೇನೋ ಕೊಟ್ಟರು ವಿಡಿಯೋ ಅಪ್ಲೋಡ್ ಮಾಡಿಕೊಡ್ಲಿ ಇವಳು ಅಂದ್ಬಿಟ್ಟು ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಥ್ಯಾಂಕ್ಸ್ ಹೇಳಿದೆ ರಾಯರಿಗೆ. ಆ ವಿಡಿಯೋಸ್ ಕೂಡ ನಾನು ಇಲ್ಲಿ ಹಾಕ್ತೀನಿ, ವಿಷ್ಣುವಿಂದ ಹೂ ಕೊಟ್ಟಿರೋದು. ಯಾರೇ ಈ ವಿಡಿಯೋಸ್ನ ನೋಡ್ತಿದ್ರು, ರಾಯರನ್ನ ನಂಬಿ ನಿಜವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ಅವರು ಪರಿಹಾರ ಮಾಡ್ತಾರೆ. ಅವ್ರ ಸೇವೆಯಲ್ಲಿ ಎಷ್ಟೋ ಕಷ್ಟಗಳು, ಎಷ್ಟೋ ನೋವುಗಳು ಮರ್ತೋಗುತ್ತೆ ಅನ್ನೋದು ತುಂಬಾ ಸತ್ಯ. ರಾಯರಿದ್ದಾರೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಎಲ್ರಿಗೂ ಒಳ್ಳೆಯದಾಗಲಿ. ಸಂಶಯ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಮ್ಯ ಪಟೇ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕೆಂತ್ವಿಷ್ಟಾತ